ಹೇ ವೆಲ್ಕಮ್ ಬೆಂಗಳೂರು. ಇದು ನಿನ್ನೆ ವಿಡಿಯೋದೇ ಕಂಟಿನ್ಯೂ ಪಾರ್ಟ್ 2. ನಿನ್ನೆ ವಿಡಿಯೋನ ಯಾರೆಲ್ಲ ನೋಡಿಲ್ವೋ ಅವರು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಸಣ್ಣ ಒಂದು ರಿಕ್ಯಾಪ್ ಮಾಡಿಕೊಂಡು ಬಂದುಬಿಡೋಣ. 100 ರೂಪೀಸ್ ಚಾಲೆಂಜ್ ಮಾಡೋಕೆ ಹೋದರೆ ಈ ಅಜ್ಜಿ 20 ರೂಪಾಯಲ್ಲಿ ಹೂ ಕೊಡೋದು ಬಿಟ್ಟು 50 ರೂಪಾಯಿ ಹೂ ಕೊಟ್ಬಿಟ್ರು ಬೋನ್ಗೆ ಅಂತ. ಸೊ ಆ ಹೂನ ನಾನು ತೊಗೊಂಡೋಗಿ ದೇವರಿಗೆ ಅರ್ಪಿಸ್ದೆ. ಇಲ್ಲಿ ಎಷ್ಟು ರೂಪಾಯಿ ಕಾಫಿ? 45 25 ಇರೋದೇ ನನ್ನ ಹತ್ರ 50 ರೂಪೀಸ್. ಇರೋ 50 ರೂಪಾಯಿಲಿ ನಾನು ಬಂದಿರೋದು ಬಸವನಗುಡಿಯ ಒಂದು ಲೆಜೆಂಡರಿ ಜಾಗಕ್ಕೆ. ಹೆಸರು ಬಯರ್ಸ್ ಕಾಫಿ. ಈ ಶಾಪ್ ಬಗ್ಗೆ ಇವ್ರನ್ನೇ ವಿಚಾರಿಸೋಣ. ಸ್ಟಾರ್ಟ್ ಆಗಿದೆ ಈ ಕಾಫಿ ಶಾಪ್ 1974. ಮತ್ತೆ ಒಂದ್ ಸೀಕ್ರೆಟ್ ಹೇಳಿ, ಈ ಕಾಫಿ ಟೇಸ್ಟ್ ಸ್ಪೆಷಲ್ ಅಥವಾ ನೀವು ಸ್ಪೆಷಲ್ ಆಗಿ ಮಾಡ್ತೀರಾ? ಫೇಮಸ್ ಆಗಿದೆ. ತುಂಬಾ ಬ್ರಾಂಚಸ್ ಇದೆಯಾ ಇದ್ರದ್ದು? 28 ಬ್ರಾಂಚಸ್ ಇದೆ ಇದು. ಸೊ ಒಂದ್ ಕಾಫಿ ಮಾಡೋದಕ್ಕೆ ಎಷ್ಟು ಸೆಕೆಂಡ್ ಬೇಕಾಗತ್ತೆ? ನಾವು ಡಿಕಾಕ್ಷನ್ ಮಾಡಿ ರೆಡಿ ಮಾಡಬೇಕು. ಒಂದು ಕಾಫಿ ಎಲ್ಲ ಮಾಡಕ ನಾವೆಲ್ಲ ಬಂಕ್ ಟೈಪ್ ಅಲ್ಲಿ ಮಾಡಬೇಕು ಒಂದು 15 ಮಿನಿಟ್ಸ್ ನಮಗೆ ಒಂದು ಕಾಫಿ ಫಿಲ್ಟರ್ ಮಾಡಬೇಕಾಗುತ್ತೆ. ನಾವು ಬಂಕ್ ಅಲ್ಲಿ ಮಾಡ್ತೀವಲ್ಲ, ಡಿಕಾಕ್ಷನ್ ಎಲ್ಲ ಮಾಡಿ ರೆಡಿ ಮಾಡೋಕೆ. ಸೊ ಡಿಕಾಕ್ಷನ್ ಮುಂಚೆನೆ ಮಾಡಿರ್ತೀರಾ? ಮಾಡಿ 100 ಗ್ರಾಮ್ ಪೌಡರ್ ಹಾಕ್ಬಿಟ್ಟು ಒಂದ್ಸಲಿ ಮಾಡ್ಕೊಂಡಿರೋದು. 1 kg 120 ಕಾಫಿ ಆಗುತ್ತೆ. ನಾವು ಒಂದ್ಸಲಿಗೆ 400 ಗ್ರಾಮ್ ಹೊಡಿತೀವಿ ಪೌಡರ್. 1.75 ml ವಾಟರ್ ಹಾಕ್ತೀವಿ ಅದಕ್ಕೆ. ಕಾಫಿ ವೆರೈಟೀಸ್ ಬಗ್ಗೆ ನಾನು ಕೇಳಿದಾಗ ಏನು ಉತ್ತರ ಹೇಳಿದ್ರು ಅಂತ ನೀವೇ ಕೇಳಿ. ಇದ್ಯಾವ್ದಿದು? 80 ಡಿಗ್ರಿ ಇದು 80-20 ಕಾಂಬಿನೇಷನ್ ಇದು. ಓಕೆ, ಮತ್ತೆ ಅರಬಿಕಾ, ಅದು ಪ್ಯೂರ್ ಅರಬಿಕಾ. ಅದು ಎಲ್ಲಿದದು? ಎಲ್ಲಿಂದ ಬರುತ್ತೆ ಇದೆಲ್ಲ? ಚಿಕ್ಕಮಗಳೂರು. ಇದು ಪ್ಯೂರ್ ಅರಬಿಕಾ ಇದು. ಓಕೆ. ಇದರಲ್ಲಿ ನಿಮಗೆ 80 ಅರಬಿಕಾ 20 ರೋಬಸ್ಟಾ ಬರುತ್ತೆ. ಸೊ ಟೇಸ್ಟ್ ಇರೋದು ಯಾವ್ದು ಇದ್ರಲ್ಲಿ? ಬ್ಲಾಕ್ ಕಾಫಿಗೆ ಚೆನ್ನಾಗಿ ಬರುತ್ತೆ ಇದು ಬ್ಲಾಕ್ ಕಾಫಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಟ್ರೈ ಮಾಡದಿದ್ರೆ ಈ ಕಾಫಿನ ಟ್ರೈ ಮಾಡಿ. ಸೊ ಕಾಫಿಯ ವೆರೈಟೀಸ್ ಬಗ್ಗೆ ಅಂತೂ ನಾವು ತಿಳ್ಕೊಂಡಾಯಿತು. ಈಗ ಇರೋ 50 ರೂಪಾಯಿಲಿ 25 ರೂಪಾಯಿ ಕಾಫಿ ತೊಗೊಂಡು ಟೇಸ್ಟ್ ಮಾಡಿ ಬಜೆಟ್ನ ಅಪ್ಡೇಟ್ ಮಾಡೋ ಟೈಮ್. ಒನ್ ಕಾಫಿ. ಹಾ, ಶುಗರ್ ಇಲ್ಲ ಸರ್? ಶುಗರ್ ಇರುತ್ತೆ. ಓಕೆ. ವಾವ್, ಈ ಟೇಸ್ಟ್. ಜನ ಯಾಕೆ ಇಲ್ಲಿ ಮತ್ತೆ ಮತ್ತೆ ಬರ್ತಾರೆ ಅನ್ನೋದಕ್ಕೆ ಇದೇ ಉತ್ತರ. ಸೊ ಬರೀ ಈಗ ನನ್ನ ಹತ್ರ 25 ರೂಪಾಯಿ ಇದೆ. ತುಂಬಾ ಟ್ರಾಫಿಕ್ ಇದೆ. 8 ಗಂಟೆ ಆಗ್ತಾ ಇದೆ ಈಗ ಸಮಯ. ನೋಡಿ ಎಷ್ಟೊಂದು ಟ್ರಾಫಿಕ್ ಇದು ಗಾಂಧಿ ಬಜಾರ್ ಅಲ್ಲಿ. 25 ರೂಪೀಸ್ ಅಲ್ಲಿ ಏನಾದ್ರು ಸಿಗತ್ತಾ? ಬಿಕಾಸ್ 100 ರೂಪೀಸ್ ಚಾಲೆಂಜ್ ಇದು. ತಟ್ಟೆ ಇಡ್ಲಿ ಫ್ರೀ ಕೊಡ್ತಾ ಇದ್ದೀರಾ? ಸೊ 25 ಎಷ್ಟು ಅದಕ್ಕೆ ತಟ್ಟೆ ಇಡ್ಲಿಗೆ? 25 ಚೇಂಜ್ ಬೇರೆ ಇದೆಯಾ? ನೋಡಿ, ಇವರು ನನಗೆ ತಿಂಡಿ ಅಂತೂ ಫ್ರೀ ಕೊಟ್ಟಿಲ್ಲ, ಆದರೂ ಕೂಡ 5 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು. ಬಜೆಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. 100 ರೂಪೀಸಲ್ಲಿ ಹೂ ತೊಗೊಂಡೆ, ಕಾಫಿ ಕುಡಿದೆ, ಇಡ್ಲಿ ತಿಂದೆ. ಇನ್ನು ನನ್ನ ಹತ್ರ 5 ರೂಪೀಸ್ ಉಳಿತು. ನೋಡಿ, ತಿಂಡಿ ತಿನ್ನೋದಕ್ಕೆ ಹೋದಾಗ 5 ರೂಪಾಯಿ ಅವ್ರು ನನ್ಗೆ ವಾಪಸ್ ಕೊಟ್ರು. ಸೊ ಈ 5 ರೂಪಾಯಲ್ಲಿ ಏನೂ ಬರಲ್ಲ. ಸೊ ಈ 5 ರೂಪಾಯಿನ ಯಾರಿಗಾದ್ರೂ ನೀಡಿದ್ರೆ ಅವ್ರಿಗೆ ಕೊಟ್ಬೇಡ. ₹5 ಏನ್ ಬರುತ್ತೆ? 5 ರೂಪಾಯಿಲಿ ಏನು ಬರಲ್ಲ. ಸೊ ಯಾರಿಗ್ ಕೊಡೋಣ ಈ 5 ರೂಪಾಯಿನ? ಯಾರಿಗಾದ್ರೂ ಕೊಡ್ಬೇಕಲ್ಲ. ತುಂಬಾ ಖುಷಿ ಆಯ್ತು ಈ ಬಸವನಗುಡಿಲಿ ಬಂದು. ಬಿಕಾಸ್ ಜನರು ತುಂಬಾ ಇಂಟರಾಕ್ಟಿವ್ ಇದಾರೆ, ತುಂಬಾ ಹೆಲ್ಪ್ಫುಲ್ ಇದಾರೆ. ನಾವು ಹೇಗೆಲ್ಲ ಬಸವನಗುಡಿ ಈ ಗಾಂಧಿ ಬಜಾರ್ ಅಲ್ಲಿ ನಾವು ಸ್ಪೆಂಡ್ ಮಾಡ್ಬೋದು ಅಂತ. ಸೊ ಮಿಕ್ಕಿರೋ 5 ರೂಪಾಯಿನ ನಾನು ಈ ಕಸ ಗುಡ್ಸೋರ್ಗೆ ಕೊಟ್ಟೆ. ಬಿಕಾಸ್ ಸೊ ಅಂತವ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೂ ನಾವಿರೋ ಕಡೆ ಅವರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಸೊ ಅಂತವ್ರಿಗೆ ನಾನು 5 ರೂಪಾಯಿನ ಕೊಟ್ಟಿದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ. 100 ರೂಪೀಸಲ್ಲಿ ನೀವು ಬಸವನಗುಡಿ ಗಾಂಧಿ ಬಜಾರಲ್ಲಿ ಹೇಗೆಲ್ಲ ಸ್ಪೆಂಡ್ ಮಾಡ್ಬೋದು ಅಂತ ನೋಡಿದ್ರಲ್ಲ. ಸೊ ನಿಮಗೆ ನೆಕ್ಸ್ಟ್ ನಾನು ಯಾವ ವಿಷಯದ ಬಗ್ಗೆ, ಯಾವ ಒಂದು ಪ್ಲೇಸ್ ಬಗ್ಗೆ ಕಂಟೆಂಟ್ ಮಾಡಬೇಕು ಅನ್ನೋದನ್ನು ನೀವು
ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ 100 ರುಪೀಸಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ. ದೇವಸ್ಥಾನ ಫ್ರೀ ಆಯಿತು, ದೇವಸ್ಥಾನದಲ್ಲಿ ಬಾಳೆಹಣ್ಣು ಸಿಕ್ತು. ಸೊ ಬಾಳೆಹಣ್ಣನ್ನ ತಿಂದು ಇಡ್ಲಿನ ತಗೊಂಡು ಅದನ್ನು ತಿಂದು ಮಿಕ್ಕಿರೋ 5 ರೂಪಾಯಿನ ನಾವು ಕಸ ಗುಡ್ಸೋಳಿಗೆ ಕೊಟ್ಬಿಟ್ಟು ಬಂದ್ವಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ನನ್ನ ವಿಡಿಯೋನ ಯಾವ ಒಂದು ಲೊಕೇಶನಲ್ಲಿ ನಾನು ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಇದೇ ಥರ ಹೊಸ ಹೊಸ ಕತೆಗಳಿಗೋಸ್ಕರ ಬ್ಯಾಂಗ್ಳೂರ್ ಸ್ಟೋರೀಸನ್ನ ನೋಡೋದನ್ನು ಮರಿಬೇಡಿ. ಖುಷಿಯಾಗಿರಿ, ಚೆನ್ನಾಗಿರಿ. ನನ್ನ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡ್ತಾ ಇರಿ. ದೇವಸ್ಥಾನ ಫ್ರೀ ಆಯಿತು, ಆದರೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಈ ಬಾಳೆಹಣ್ಣು ನನಗೆ ಬ್ರೇಕ್ಫಾಸ್ಟ್ಗೆ ಹೆಲ್ಪ್ ಆಯಿತು. ಸೊ ಇದು ಇವತ್ತಿನ ಫ್ರೀ.